ನೋಡಿ ಪಾಪ ಕೋಟಿ ಕೂಡ ಆಯ್ತಾ ಈ ಕಾರಲ್ಲಿ ಬಂದ ಸ್ಟೈಲಲ್ಲಿ. ಈಗ ನೋಡಿ ಅದು 7 ಸೀಟರ್ ಅದ್ರಲ್ಲಿ ಕೂತ್ಕೊಳ್ಬೋದು, ಎಲ್ಲರಿಗೆ ಆರಾಮಾಗಿ ಹೋಗ್ಬೋದು. ನಾನು ಬಂದು ನೋಡ್ತೇನೆ ಎಲ್ಲ ಮುಂದೆ ಕೂತ್ರು, ನಡುವಲ್ಲಿ ಕೂತ್ರು, ನಾನು ನೋಡುವಾಗ ಬದ್ಲಿ ಹಿಂದೆ. ಅವನು ಹರ್ಷಿತ್ ಯಾವುದು ಲಗೇಜ್ ಯಾವುದು ಅಂತ ಗೊತ್ತಾಗ್ತಿರ್ಲಿಲ್ಲ, ಡಿಕ್ಕಿಯಲ್ಲಿ ತುಂಬಿಸಿ ಅವನಂತೂ ಸೇಫ್ ಆಗಿತ್ತು. ಮತ್ತೆ ಈಗ ಅವನು ಸಹ ಒಂದು ದೊಡ್ಡ ಮನಸ್ಸು ಮಾಡಿ ಮೂಲೆಯಲ್ಲಿ ಕೂತ್ಕೊಂಡ. ಅದೊಂದು ಸೀಟ್ ಅದು ಸಹ ಒಂದು ಸೀಟಲ್ಲಿ ಕನ್ಸಿಡರ್ ಮಾಡ್ಬೇಕು ಮಾಡಿ, ಮೂಲೆ ಅದು ಬಾಕಿ. ಅಕ್ಷತನ ಮದುವೆ ಆದ್ರೆ ಆಗ್ತಿದ್ರೆ ಎದುರು ಸೀಟಲ್ಲಿ ಕುತ್ಕೊಳ್ಬೋದಿತ್ತಲ್ಲ. ಈ ಕಾರಣಕ್ಕೋಸ್ಕರ ಆದ್ರೂ ಬೇಗ ಮದುವೆ ಆಗ್ಲಿ ಅನ್ನೋ ಆಸೆ ನಮ್ಮದಾಗಿತ್ತು. ಹಿಂದೆ ಹೋಗಿ ಡಿಕ್ಕಿ ತೆಗೆಯುವಾಗ ಹರ್ಷಿತ್ ಅನ್ಸ ಲಗೇಜ್ ಅಂತ ಹಿಡ್ಕೊಂಡು ಡಿಕ್ಕಿ ತೆಗಿಬೇಕಿತ್ತು, ಇಬ್ಬರನ್ಸ ದೂಡಿ ಇಟ್ಕೊಂಡು ಡೋರ್ ಹಾಕಬೇಕಿತ್ತು ಅಂತ. ಬ್ಯಾಗ್ ಅನ್ನು ಹರ್ಷಿತ್ ಇಟ್ಕೋತ್ಯಾ? ಹರ್ಷಿತ್ ಈಗ ಕೇರಳ ಬಸ್ ಉಂಟು, ಇನ್ನು ಎಲ್ಲಿಗಾದ್ರೂ ಹೋಗೋದಿದ್ರೆ ಡಿಕ್ಕಿಯಲ್ಲಿ ಕೂರಿಸ್ತಾರೆ ಅನ್ನೋ ಕಾರಣಕ್ಕೋಸ್ಕರನಾದ್ರೂ ಮದುವೆ ಆಗ್ತಾನೆ ಅಂತ ನಮ್ಮ ಆಸೆ. ಪೂರ್ತಿ ವಿಡಿಯೋಗಾಗಿ ಧನ್ರಾಜಾಚಾರ್ ಬ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ ಅನ್ನು ಈಗಲೇ ನೋಡಿ.